ಚಿತ್ರನಟಿ ರನ್ಯಾ ರಾವ್ ದುಬೈ ಗೋಲ್ಡ್ ಸ್ಟೋರಿ ಬಗದಷ್ಟು ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ. ಉಟ್ಟ ಬಟ್ಟೆಯಲ್ಲೇ ಚಿನ್ನವನ್ನ ಹುದುಗಿಸಿಕೊಂಡು ಬಂದ ರನ್ಯಾ ಈ ಸಲ ಸ್ಮಗಲ್ ಮಾಡಿದ್ದು ಚಿನ್ನದ ಪ್ರಮಾಣ 14.8 ಕೋಟಿ. ಹಾಗೆ ರನ್ಯಾ ಮನೆಯಲ್ಲಿ ಸಿಕ್ಕ ಚಿನ್ನದ ಮೌಲ್ಯ 17 ಕೋಟಿ ರೂಪಾಯಿನಷ್ಟು. ಇನ್ನು ಸಾಕಷ್ಟು ಈ ಬಗ್ಗೆ ಸಂಗತಿಗಳು ತನಿಖೆ ಪ್ರಗತಿ ಆದಂತೆಲ್ಲ ಹೊರಬರ್ತಾ ಇದೆ. ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಚಿನ್ನ ಸ್ಮಗ್ಲಿಂಗ್ ವೇಳೆ ಸಿಕ್ಕಿಬಿದ್ದ ಮಾಣಿಕ್ಯ ನಟಿ. ರನ್ಯಾ ರಾವ್ ಸುತ್ತ ಈಗ ಅನುಮಾನದ ಹುತ್ತ. ಸುದೀಪ್ ಜೊತೆ ಮಾಣಿಕ್ಯ ಸಿನಿಮಾದಲ್ಲಿ ನಟಿಸಿದ್ದ ಚೆಲುವೆ ರನ್ಯಾ ರಾವ್ ಈಗ ಡಿಆರ್ಐ ಅಧಿಕಾರಿಗಳ ಕೈಲಿ ಲಾಕ್. 14 ಹೆಚ್ಚು ಕೆಜಿ ಚಿನ್ನ ಸ್ಮಗ್ಲಿಂಗ್ ಆರೋಪದಡಿ ಕಂಬೆ ಹಿಂದೆ ನಿಂತಿದ್ದಾಳೆ ಬೆಡಗಿ ರನ್ಯಾ ರಾವ್. ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರ ಪುತ್ರಿ ರನ್ಯಾ ರಾವ್ ಈಗ ಸಿಕ್ಕಿಬಿದ್ರು. ಈಗ ಕಾಡಿದೆ 10 ಅನುಮಾನ. ಖಚಿತ ಮಾಹಿತಿ ಮೇರೆಗೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಈ ನಟಿನ ಬಂಧಿಸಿದ ಡಿಆರ್ಐ ಅಧಿಕಾರಿಗಳಿಗೆ ಈಕೆ ಬ್ಯಾಗ್ ಚೆಕ್ ಮಾಡಿದಾಗ ಆಗಿದ್ದು ಶಾಕ್. ಏಕೆಂದ್ರೆ ಈವರೆಗೂ 1-2 ಕೆಜಿ ಚಿನ್ನ ಸೀಸ್ ಮಾಡಿ ಗೊತ್ತಿದ್ದ ಈ ಅಧಿಕಾರಿಗಳು ಈ ಸಲ ಈಕೆ ಬಳಿ ವಶಪಡಿಸಿಕೊಂಡ ಚಿನ್ನ ಬರೋಬ್ಬರಿ 14.8 ಕೆಜಿ, ಅಂದ್ರೆ ಹೆಚ್ಚು ಕಮ್ಮಿ 12 ಕೋಟಿ ಮೌಲ್ಯದ ಚಿನ್ನ ಇದು. 15 ದಿನಗಳಲ್ಲಿ 4 ಸಲ ದುಬೈ ಚೀನ್ಯಾ ಟೂರ್. ಇದಾದ ಮೇಲೆ ನ್ಯಾಯಾಂಗ ಬಂಧನಕ್ಕೆ ಪಡೆದ ಪೊಲೀಸರು ಈಕೆ ಟ್ರಾವೆಲ್ ಹಿಸ್ಟರಿಯತ್ತ ಕಣ್ಣಾಡಿಸಿದಾಗ ಕಂಡು ಬಂದಿದ್ದು ಡೌಟ್ ಮೇಲೆ ಡೌಟ್. ಏಕೆಂದ್ರೆ ದುಬೈಗೆ ಕಳೆದ 15 ದಿನಗಳಲ್ಲೇ ಒಂದಲ್ಲ ಎರಡಲ್ಲ 4 ಸಲ ಹೋಗಿ ಬಂದಿದ್ದಾಳೆ ಈ ರನ್ಯಾ ರಾವ್. ಪ್ರತಿ ಸಲ ಬರುವಾಗಲೂ ವಿಮಾನ ನಿಲ್ದಾಣದಲ್ಲಿ ತಾನು ಡಿಜಿಪಿ ಮಗಳು ಅಂತಾನೆ ಇಂಟ್ರೊಡ್ಯೂಸ್ ಮಾಡಿಕೊಳ್ಳುತ್ತಿದ್ಲಂತೆ. ಅಂದ್ರೆ ಇಲ್ಲಿ ತಪಾಸಣೆ ಪ್ರಕ್ರಿಯೆ ಟೈಟ್ ಆಗಿ ನಡೆಯದಿರಲಿ ಅನ್ನೋ ಚಾಲಾಕಿತನ ಇದು. ಚಿತ್ರನಟಿ ರನ್ಯಾ ರಾವ್ ದುಬೈ ಗೋಲ್ಡ್ ಸ್ಟೋರಿ ಬಗದಷ್ಟು ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ. ಉಟ್ಟ ಬಟ್ಟೆಯಲ್ಲೇ ಚಿನ್ನವನ್ನ ಹುದುಗಿಸಿಕೊಂಡು ಬಂದ ರನ್ಯಾ ಈ ಸಲ ಸ್ಮಗಲ್ ಮಾಡಿದ್ದು ಚಿನ್ನದ ಪ್ರಮಾಣ 14.8 ಕೋಟಿ. ಹಾಗೆ ರನ್ಯಾ ಮನೆಯಲ್ಲಿ ಸಿಕ್ಕ ಚಿನ್ನದ ಮೌಲ್ಯ 17 ಕೋಟಿ ರೂಪಾಯಿನಷ್ಟು. ಇನ್ನು ಸಾಕಷ್ಟು ಈ ಬಗ್ಗೆ ಸಂಗತಿಗಳು ತನಿಖೆ ಪ್ರಗತಿ ಆದಂತೆಲ್ಲ ಹೊರಬರ್ತಾ ಇದೆ. ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಚಿನ್ನ ಸ್ಮಗ್ಲಿಂಗ್ ವೇಳೆ ಸಿಕ್ಕಿಬಿದ್ದ ಮಾಣಿಕ್ಯ ನಟಿ. ರನ್ಯಾ ರಾವ್ ಸುತ್ತ ಈಗ ಅನುಮಾನದ ಹುತ್ತ. ಸುದೀಪ್ ಜೊತೆ ಮಾಣಿಕ್ಯ ಸಿನಿಮಾದಲ್ಲಿ ನಟಿಸಿದ್ದ ಚೆಲುವೆ ರನ್ಯಾ ರಾವ್ ಈಗ ಡಿಆರ್ಐ ಅಧಿಕಾರಿಗಳ ಕೈಲಿ ಲಾಕ್. 14 ಹೆಚ್ಚು ಕೆಜಿ ಚಿನ್ನ ಸ್ಮಗ್ಲಿಂಗ್ ಆರೋಪದಡಿ ಕಂಬೆ ಹಿಂದೆ ನಿಂತಿದ್ದಾಳೆ ಬೆಡಗಿ ರನ್ಯಾ ರಾವ್. ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರ ಪುತ್ರಿ ರನ್ಯಾ ರಾವ್ ಈಗ ಸಿಕ್ಕಿಬಿದ್ರು. ಈಗ ಕಾಡಿದೆ 10 ಅನುಮಾನ. ಖಚಿತ ಮಾಹಿತಿ ಮೇರೆಗೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಈ ನಟಿನ ಬಂಧಿಸಿದ ಡಿಆರ್ಐ ಅಧಿಕಾರಿಗಳಿಗೆ ಈಕೆ ಬ್ಯಾಗ್ ಚೆಕ್ ಮಾಡಿದಾಗ ಆಗಿದ್ದು ಶಾಕ್. ಏಕೆಂದ್ರೆ ಈವರೆಗೂ 1-2 ಕೆಜಿ ಚಿನ್ನ ಸೀಸ್ ಮಾಡಿ ಗೊತ್ತಿದ್ದ ಈ ಅಧಿಕಾರಿಗಳು ಈ ಸಲ ಈಕೆ ಬಳಿ ವಶಪಡಿಸಿಕೊಂಡ ಚಿನ್ನ ಬರೋಬ್ಬರಿ 14.8 ಕೆಜಿ, ಅಂದ್ರೆ ಹೆಚ್ಚು ಕಮ್ಮಿ 12 ಕೋಟಿ ಮೌಲ್ಯದ ಚಿನ್ನ ಇದು. 15 ದಿನಗಳಲ್ಲಿ 4 ಸಲ ದುಬೈ ಚೀನ್ಯಾ ಟೂರ್. ಇದಾದ ಮೇಲೆ ನ್ಯಾಯಾಂಗ ಬಂಧನಕ್ಕೆ ಪಡೆದ ಪೊಲೀಸರು ಈಕೆ ಟ್ರಾವೆಲ್ ಹಿಸ್ಟರಿಯತ್ತ ಕಣ್ಣಾಡಿಸಿದಾಗ ಕಂಡು ಬಂದಿದ್ದು ಡೌಟ್ ಮೇಲೆ ಡೌಟ್. ಏಕೆಂದ್ರೆ ದುಬೈಗೆ ಕಳೆದ 15 ದಿನಗಳಲ್ಲೇ ಒಂದಲ್ಲ ಎರಡಲ್ಲ 4 ಸಲ ಹೋಗಿ ಬಂದಿದ್ದಾಳೆ ಈ ರನ್ಯಾ ರಾವ್. ಪ್ರತಿ ಸಲ ಬರುವಾಗಲೂ ವಿಮಾನ ನಿಲ್ದಾಣದಲ್ಲಿ ತಾನು ಡಿಜಿಪಿ ಮಗಳು ಅಂತಾನೆ ಇಂಟ್ರೊಡ್ಯೂಸ್ ಮಾಡಿಕೊಳ್ಳುತ್ತಿದ್ಲಂತೆ. ಅಂದ್ರೆ ಇಲ್ಲಿ ತಪಾಸಣೆ ಪ್ರಕ್ರಿಯೆ ಟೈಟ್ ಆಗಿ ನಡೆಯದಿರಲಿ ಅನ್ನೋ ಚಾಲಾಕಿತನ ಇದು. ಚಿತ್ರನಟಿ ರನ್ಯಾ ರಾವ್ ದುಬೈ ಗೋಲ್ಡ್ ಸ್ಟೋರಿ ಬಗದಷ್ಟು ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ. ಉಟ್ಟ ಬಟ್ಟೆಯಲ್ಲೇ ಚಿನ್ನವನ್ನ ಹುದುಗಿಸಿಕೊಂಡು ಬಂದ ರನ್ಯಾ ಈ ಸಲ ಸ್ಮಗಲ್ ಮಾಡಿದ್ದು ಚಿನ್ನದ ಪ್ರಮಾಣ 14.8 ಕೋಟಿ. ಹಾಗೆ ರನ್ಯಾ ಮನೆಯಲ್ಲಿ ಸಿಕ್ಕ ಚಿನ್ನದ ಮೌಲ್ಯ 17 ಕೋಟಿ ರೂಪಾಯಿನಷ್ಟು. ಇನ್ನು ಸಾಕಷ್ಟು ಈ ಬಗ್ಗೆ ಸಂಗತಿಗಳು ತನಿಖೆ ಪ್ರಗತಿ ಆದಂತೆಲ್ಲ ಹೊರಬರ್ತಾ ಇದೆ. ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಚಿನ್ನ ಸ್ಮಗ್ಲಿಂಗ್ ವೇಳೆ ಸಿಕ್ಕಿಬಿದ್ದ ಮಾಣಿಕ್ಯ ನಟಿ. ರನ್ಯಾ ರಾವ್ ಸುತ್ತ ಈಗ ಅನುಮಾನದ ಹುತ್ತ. ಸುದೀಪ್ ಜೊತೆ ಮಾಣಿಕ್ಯ ಸಿನಿಮಾದಲ್ಲಿ ನಟಿಸಿದ್ದ ಚೆಲುವೆ ರನ್ಯಾ ರಾವ್ ಈಗ ಡಿಆರ್ಐ ಅಧಿಕಾರಿಗಳ ಕೈಲಿ ಲಾಕ್. 14 ಹೆಚ್ಚು ಕೆಜಿ ಚಿನ್ನ ಸ್ಮಗ್ಲಿಂಗ್ ಆರೋಪದಡಿ ಕಂಬೆ ಹಿಂದೆ ನಿಂತಿದ್ದಾಳೆ ಬೆಡಗಿ ರನ್ಯಾ ರಾವ್.
ಪೊಲೀಸ್ ಅಧಿಕಾರಿಯೊಬ್ಬರ ಪುತ್ರಿ ರನ್ಯಾ ರಾವ್ ಈಗ ಸಿಕ್ಕಿಬಿದ್ರು. ಈಗ ಕಾಡಿದೆ 10 ಅನುಮಾನ. ಖಚಿತ ಮಾಹಿತಿ ಮೇರೆಗೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಈ ನಟಿನ ಬಂಧಿಸಿದ ಡಿಆರ್ಐ ಅಧಿಕಾರಿಗಳಿಗೆ ಈಕೆ ಬ್ಯಾಗ್ ಚೆಕ್ ಮಾಡಿದಾಗ ಆಗಿದ್ದು ಶಾಕ್. ಯಾಕೆಂದ್ರೆ ಈವರೆಗೂ 1-2 ಕೆಜಿ ಚಿನ್ನ ಸೀಸ್ ಮಾಡಿ ಗೊತ್ತಿದ್ದ ಈ ಅಧಿಕಾರಿಗಳು ಈ ಸಲ ಈಕೆ ಬಳಿ ವಶಪಡಿಸಿಕೊಂಡ ಚಿನ್ನ ಬರೋಬ್ಬರಿ 14.8 ಕೆಜಿ, ಅಂದ್ರೆ ಹೆಚ್ಚು ಕಮ್ಮಿ 12 ಕೋಟಿ ಮೌಲ್ಯದ ಚಿನ್ನ ಇದು. 15 ದಿನಗಳಲ್ಲಿ 4 ಸಲ ದುಬೈ ಚೀನ್ಯಾ ಟೂರ್. ಇದಾದ ಮೇಲೆ ನ್ಯಾಯಾಂಗ ಬಂಧನಕ್ಕೆ ಪಡೆದ ಪೊಲೀಸರು ಈಕೆ ಟ್ರಾವೆಲ್ ಹಿಸ್ಟರಿಯತ್ತ ಕಣ್ಣಾಡಿಸಿದಾಗ ಕಂಡು ಬಂದಿದ್ದು ಡೌಟ್ ಮೇಲೆ ಡೌಟ್. ಏಕೆಂದ್ರೆ ದುಬೈಗೆ ಕಳೆದ 15 ದಿನಗಳಲ್ಲೇ ಒಂದಲ್ಲ ಎರಡಲ್ಲ 4 ಸಲ ಹೋಗಿ ಬಂದಿದ್ದಾಳೆ ಈ ರನ್ಯಾ ರಾವ್. ಪ್ರತಿ ಸಲ ಬರುವಾಗಲೂ ವಿಮಾನ ನಿಲ್ದಾಣದಲ್ಲಿ ತಾನು ಡಿಜಿಪಿ ಮಗಳು ಅಂತಾನೆ ಇಂಟ್ರೊಡ್ಯೂಸ್ ಮಾಡಿಕೊಳ್ಳುತ್ತಿದ್ಲಂತೆ. ಅಂದ್ರೆ ಇಲ್ಲಿ ತಪಾಸಣೆ ಪ್ರಕ್ರಿಯೆ ಟೈಟ್ ಆಗಿ ನಡೆಯದಿರಲಿ ಅನ್ನೋ ಚಾಲಾಕಿತನ ಇದು. ಚಿತ್ರನಟಿ ರನ್ಯಾ ರಾವ್ ದುಬೈ ಗೋಲ್ಡ್ ಸ್ಟೋರಿ ಬಗದಷ್ಟು ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ. ಉಟ್ಟ ಬಟ್ಟೆಯಲ್ಲೇ ಚಿನ್ನವನ್ನ ಹುದುಗಿಸಿಕೊಂಡು ಬಂದ ರನ್ಯಾ ಈ ಸಲ ಸ್ಮಗಲ್ ಮಾಡಿದ್ದು ಚಿನ್ನದ ಪ್ರಮಾಣ 14.8 ಕೋಟಿ. ಹಾಗೆ ರನ್ಯಾ ಮನೆಯಲ್ಲಿ ಸಿಕ್ಕ ಚಿನ್ನದ ಮೌಲ್ಯ 17 ಕೋಟಿ ರೂಪಾಯಿನಷ್ಟು. ಇನ್ನು ಸಾಕಷ್ಟು ಈ ಬಗ್ಗೆ ಸಂಗತಿಗಳು ತನಿಖೆ ಪ್ರಗತಿ ಆದಂತೆಲ್ಲ ಹೊರಬರ್ತಾ ಇದೆ. ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಚಿನ್ನ ಸ್ಮಗ್ಲಿಂಗ್ ವೇಳೆ ಸಿಕ್ಕಿಬಿದ್ದ ಮಾಣಿಕ್ಯ ನಟಿ. ರನ್ಯಾ ರಾವ್ ಸುತ್ತ ಈಗ ಅನುಮಾನದ ಹುತ್ತ. ಸುದೀಪ್ ಜೊತೆ ಮಾಣಿಕ್ಯ ಸಿನಿಮಾದಲ್ಲಿ ನಟಿಸಿದ್ದ ಚೆಲುವೆ ರನ್ಯಾ ರಾವ್ ಈಗ ಡಿಆರ್ಐ ಅಧಿಕಾರಿಗಳ ಕೈಲಿ ಲಾಕ್. 14 ಹೆಚ್ಚು ಕೆಜಿ ಚಿನ್ನ ಸ್ಮಗ್ಲಿಂಗ್ ಆರೋಪದಡಿ ಕಂಬೆ ಹಿಂದೆ ನಿಂತಿದ್ದಾಳೆ ಬೆಡಗಿ ರನ್ಯಾ ರಾವ್. ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರ ಪುತ್ರಿ ರನ್ಯಾ ರಾವ್ ಈಗ ಸಿಕ್ಕಿಬಿದ್ರು. ಈಗ ಕಾಡಿದೆ 10 ಅನುಮಾನ. ಖಚಿತ ಮಾಹಿತಿ ಮೇರೆಗೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಈ ನಟಿನ ಬಂಧಿಸಿದ ಡಿಆರ್ಐ ಅಧಿಕಾರಿಗಳಿಗೆ ಈಕೆ ಬ್ಯಾಗ್ ಚೆಕ್ ಮಾಡಿದಾಗ ಆಗಿದ್ದು ಶಾಕ್. ಯಾಕೆಂದ್ರೆ ಈವರೆಗೂ 1-2 ಕೆಜಿ ಚಿನ್ನ ಸೀಸ್ ಮಾಡಿ ಗೊತ್ತಿದ್ದ ಈ ಅಧಿಕಾರಿಗಳು ಈ ಸಲ ಈಕೆ ಬಳಿ ವಶಪಡಿಸಿಕೊಂಡ ಚಿನ್ನ ಬರೋಬ್ಬರಿ 14.8 ಕೆಜಿ, ಅಂದ್ರೆ ಹೆಚ್ಚು ಕಮ್ಮಿ 12 ಕೋಟಿ ಮೌಲ್ಯದ ಚಿನ್ನ ಇದು. 15 ದಿನಗಳಲ್ಲಿ 4 ಸಲ ದುಬೈ ಚೀನ್ಯಾ ಟೂರ್. ಇದಾದ ಮೇಲೆ ನ್ಯಾಯಾಂಗ ಬಂಧನಕ್ಕೆ ಪಡೆದ ಪೊಲೀಸರು ಈಕೆ ಟ್ರಾವೆಲ್ ಹಿಸ್ಟರಿಯತ್ತ ಕಣ್ಣಾಡಿಸಿದಾಗ ಕಂಡು ಬಂದಿದ್ದು ಡೌಟ್ ಮೇಲೆ ಡೌಟ್. ಏಕೆಂದ್ರೆ ದುಬೈಗೆ ಕಳೆದ 15 ದಿನಗಳಲ್ಲೇ ಒಂದಲ್ಲ ಎರಡಲ್ಲ 4 ಸಲ ಹೋಗಿ ಬಂದಿದ್ದಾಳೆ ಈ ರನ್ಯಾ ರಾವ್. ಪ್ರತಿ ಸಲ ಬರುವಾಗಲೂ ವಿಮಾನ ನಿಲ್ದಾಣದಲ್ಲಿ ತಾನು ಡಿಜಿಪಿ ಮಗಳು ಅಂತಾನೆ ಇಂಟ್ರೊಡ್ಯೂಸ್ ಮಾಡಿಕೊಳ್ಳುತ್ತಿದ್ಲಂತೆ. ಅಂದ್ರೆ ಇಲ್ಲಿ ತಪಾಸಣೆ ಪ್ರಕ್ರಿಯೆ ಟೈಟ್ ಆಗಿ ನಡೆಯದಿರಲಿ ಅನ್ನೋ ಚಾಲಾಕಿತನ ಇದು.